ನೋಡಿ ಕ್ವಶನ್, ಫೈಂಡ್ ದ ಪೆಡಲ್ ಇಕ್ವೇಶನ್ ಆಫ್ ದ ಕರ್ವ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಸೀಕೆಂಡ್ 2 θ ಹೇಳಿ. ಹಿಂಗ್ ಮಾಡ್ತೀರಾ. ಫಸ್ಟ್ ಬರ್ಕೊಳ್ಳಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, ಎ ಸ್ಕ್ವೇರ್ ಸೀಕೆಂಡ್ 2 θ. ಟೇಕ್ ಲಾಗ್ ಆರ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಗ್ ಎ ಸ್ಕ್ವೇರ್ ಸೀಕೆಂಡ್ 2 θ. ಗೊತ್ತಾಗ್ತಿದೆಯಲ್ವಾ. ಲಾಗ್ ಆರ್ ಸ್ಕ್ವೇರ್ ಅಂದ್ರೆ ಲಾಗ್ ಎಂ ಪವರ್ ಎನ್ ಅಂದ್ರೆ ಏನು, 2 ಲಾಗ್ ಆರ್. ಲಾಗ್ ಎಂ ಇಂಟು ಎನ್ ಅಂದ್ರೆ ಏನು, ಲಾಗ್ ಎಂ ಪ್ಲಸ್ ಲಾಗ್ ಎಂ. ಲಾಗ್ ಎ ಸ್ಕ್ವೇರ್ ಪ್ಲಸ್ ಲಾಗ್ ಸೀಕೆಂಡ್ 2 θ. ಗೊತ್ತಾಗ್ತಿದೆಯಲ್ವಾ. ಈಗೇನ್ ಮಾಡಬೇಕು, 2 ಲಾಗ್ ಆರ್ ಹಂಗೆ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ. ಲಾಗ್ ಎ ಸ್ಕ್ವೇರ್ನ ಏನಂತ ಬರ್ಕೋಬೇಕು, 2 ಲಾಗ್ ಎ ಬರ್ಕೊಳ್ಳಿ. ಲಾಗ್ ಎಂ ಪವರ್ ಎನ್ ಅಂದ್ರೆ ಎನ್ ಲಾಗ್. ಏನಾಗುತ್ತೆ ಇದು, 2 ಲಾಗ್ ಎ ಪ್ಲಸ್ ಹೇಳಿ ಲಾಗ್ ಸೀಕೆಂಡ್ 2 θ. ಗೊತ್ತಾಗ್ತಿದೆಯಲ್ವಾ. ಈಗೇನು ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡಿ ಥ. 2 ಲಾಗರ್ಗೆ ಡಿಫ್ರೆನ್ಶಿಯೇಷನ್ ಏನು, 1/r dr/dθ. 2 ಲಾಗ್ ಎಗೇನು 0 ಪ್ಲಸ್ ಲಾಗ್ ಸೀಕೆಂಡ್ 2 θಗೆ 1/sec 2 θ. ಸೀಕೆಂಡ್ 2 θಗೆ ಡಿಫ್ರೆನ್ಶಿಯೇಷನ್ ಏನು, ಸೀಕೆಂಡ್ 2 θ ಇಂಟು ಟ್ಯಾನ್ 2 θ ಇಂಟು 2 θಗೆ ಏನು 2. ಈಗ 2 1/r dr/dθ ಅಂದರೆ cot 5. ಸೀಕೆಂಡ್ ಕ್ಯಾನ್ಸಲ್, 2 ಟ್ಯಾನ್ 2 θ ಆಗುತ್ತೆ. ಕರೆಕ್ಟ್ ಅಲ್ವಾ. 2 ಕ್ಯಾನ್ಸಲ್. cot 5 ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂದ್ರೆ ಏನು, ಕಾಟ್ ಆಫ್ 5/2 ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ. ಕಾಟ್ ಆಫ್ 5/2 ಮೈನಸ್ 2 θ. 5 ಅಂದ್ರೆ ಏನಾಗುತ್ತೆ ಹಂಗಿದ್ರೆ 5/2 ಮೈನಸ್ 2 θ. ಗೊತ್ತಾಗ್ತಿದೆಯಲ್ವಾ. ಈಗ 5 ನಾವು ಫೈಂಡ್ ಮಾಡಿದ್ಮೇಲೆ ಏನು ಫೈಂಡ್ ಮಾಡಬೇಕು, ಪೆಡಲ್ ಈಕ್ವೇಶನ್ ಈಸ್. ಹೇಳಿ ಪೆಡಲ್ ಈಕ್ವೇಶನ್ ಈಸ್ ಫಾರ್ಮುಲಾ ಹೇಳಿ, ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5. ಹೇಳಿ ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5 ಅಂದ್ರೆ ಏನು, 2 θ. ಕರೆಕ್ಟ್ ಅಲ್ವಾ. ಸೈನ್ ಆಫ್ 5/2 ಮೈನಸ್ ಎಕ್ಸ್ ಅಂದ್ರೆ ಏನು, ಸೈನ್ ಆಫ್ 5/2 ಮೈನಸ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ. ಅಂದ್ರೆ ಸೈನ್ ಆಫ್ 5/2 ಮೈನಸ್ 2 θ ಅಂದ್ರೆ ಏನು, ಕಾಸ್ 2 θ. ಹೇಳಿ ಕಾಸ್ 2 θ ಅಂದ್ರೆ p/r. ಅರ್ಥ ಆಗ್ತಿದೆಯಲ್ವಾ. ಈಗ ಇದು ನೋಡಿ, ಇದು ಇಕ್ವೇಶನ್ ಏನು, ಇದೇನು ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡ್ಬೇಕು ಹೇಳಿ, ಕಾಸ್ 2 θ ಇಲ್ಲಿದೆಯಾ, ಇಲ್ಲ ಅಲ್ವಾ. ನಾವೇನು ಮಾಡಬೇಕು, ಕಾಸ್ 2 θನ ತರಿಸ್ಕೋಬೇಕು. ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ ನೋಡಿ. ಆರ್ ಸ್ಕ್ವೇರ್ ಅಂದ್ರೆ ಏನು, ಎ ಸ್ಕ್ವೇರ್ ಸೀಕೆಂಡ್ 2 θ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಗ್ ಎ ಸ್ಕ್ವೇರ್ ಸೀಕೆಂಡ್ 2 θ. ಲಾಗ್ ಆರ್ ಸ್ಕ್ವೇರ್ ಅಂದ್ರೆ 2 ಲಾಗ್ ಆರ್. ಲಾಗ್ ಎಮ್ ಇಂಟು ಎನ್ ಅಂದ್ರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಎ ಸ್ಕ್ವೇರ್ ಪ್ಲಸ್ ಲಾಗ್ ಸೀಕೆಂಡ್ 2 θ. 2 ಲಾಗ್ ಆರ್ ಹಂಗೆ ಇಟ್ಕೊಳ್ಳಿ. ಲಾಗ್ ಎ ಸ್ಕ್ವೇರ್ನ ಏನಂತ ಬರ್ಕೋಬಹುದು, 2 ಲಾಗ್ ಎ ಪ್ಲಸ್ ಲಾಗ್ ಸೀಕೆಂಡ್ 2 θ. ಡಿಫ್ರೆನ್ಶಿಯೇಟ್ ಮಾಡಿದಾಗ 2 ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು, 1/r dr/dθ. 2 ಲಾಗ್ ಎಗೆ 0 ಪ್ಲಸ್ ಲಾಗ್ ಸೀಕೆಂಡ್ 2 θಗೆ 1/sec 2 θ. ಸೀಕೆಂಡ್ 2 θಗೆ ಸೀಕೆಂಡ್ 2 θ ಟ್ಯಾನ್ 2 θ ಇಂಟು 2. ಇದಕ್ಕೇನು ಕಾಟ್ 5, 2 ಇದು ಟ್ಯಾನ್ 2 θ. ಜ್ಞಾಪಕ ಇಟ್ಕೊಳ್ಳಿ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು, ಕಾಟ್ ಆಫ್ 5/2 ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ. ಟ್ಯಾನ್ನ ಕಾಟ್ ಕನ್ವರ್ಟ್ ಮಾಡೋಕ್ಕೆ ಫಾರ್ಮುಲಾ ಅದು. ಈಗ ಕಾಟ್ 5 ಇಸ್ ಈಕ್ವಲ್ ಟು ಕಾಟ್ ಆಫ್ 5/2 ಮೈನಸ್ 2 θ. 5 ಏನಾಗುತ್ತೆ 5/2 ಮೈನಸ್ 2 θ. ಪೆಡಲ್ ಇಕ್ವೇಶನ್ ಈಸ್ ಫಾರ್ಮುಲಾ ಏನು, ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5. ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5 ಅಂದ್ರೆ ಏನು, 5/2 ಮೈನಸ್ 2 θ. ಸೈನ್ ಆಫ್ 5/2 ಮೈನಸ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್. ಅಂದ್ರೆ ಆರ್ ಸೈನ್ ಆಫ್ 5/2 ಮೈನಸ್ 2 θ ವಿಲ್ ಬಿಕಮ್ ಕಾಸ್ 2 θ. ಅಂದ್ರೆ ಕಾಸ್ 2 θ ಏನಾಗುತ್ತೆ, p/r. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಕಾಸ್ 2 θ ಫೈಂಡ್ ಮಾಡಿದ್ಮೇಲೆ ಇಲ್ಲಿ ಇದೆಯಾ ಕಾಸ್ 2 θ ನೋಡಬೇಕು. ಇಲ್ಲ ಅಂದ್ರೆ ಅದನ್ನ ರೆಡ್ಯೂಸ್ ಮಾಡಬೇಕು. ಫ್ರಮ್ 1 ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ ಹೇಳಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಸೀಕೆಂಡ್ 2 θ ಅಂದ್ರೆ ಏನು,
ಸಿಕ್ಯಾನ್ ಎಕ್ಸ್ ಅಂದ್ರೆ ಏನು? 1/cos x ಅಲ್ವಾ? ಸಿಕ್ಯಾನ್ ಎಕ್ಸ್ ಅಂದ್ರೆ ಏನು? ಅರ್ಥ ಆಗ್ತಿದೆಯಲ್ವಾ? ರೆಸಿಪ್ರೋಕಲ್ ಐಡೆಂಟಿಟಿ ಗೊತ್ತಾಗ್ತಿದೆಯಲ್ವಾ? ಹೇಳಿ. 1/cos 2θ ಅರ್ಥ ಆಗ್ತಿದೆಯಲ್ವಾ? ಸಿಕ್ಯಾನ್ನ ಕಾಸ್ ತರಿಸಿದ್ಮೇಲೆ ಇದನ್ನ 3 ಅಂತ ಬರ್ತದೆ. ಈಗ 2 in 3 ಮಾಡಿ. ಏನು ಮಾಡಬೇಕು? 2 in 3 ಹೇಳಿ. r² ಏನಾಗುತ್ತೆ? a² 1/cos 2θ ಅಂದ್ರೆ ಏನು? p/r ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ r² ಏನು? a² ಇಂಟು 1/p/r ಅಂದ್ರೆ ಏನು? r/p ಗೊತ್ತಾಗ್ತಿದೆಯಲ್ವಾ? ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೋಡಿ. r² ನೋಡಿ p/r ನ ಇಲ್ಲೇ ತಗೋಬಿಡಿ. r² ಇಂಟು ಹೇಳಿ p/r ಹೇಳಿ a². ಆ ಥರ ಬರ್ಕೋಬೋದಲ್ವಾ? ಹೆಂಗೆ ಹೇಳಿ? ಈ p/r ನ ಇಲ್ಲಿ ಡಿವೈಡ್ ಇದೆ, ಇಲ್ಲಿ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. a² ಇಂಟು 1 ಏನಾಗುತ್ತೆ? a² ಆಗುತ್ತೆ. ಕರೆಕ್ಟ್ ಅಲ್ವಾ? ಗೊತ್ತಾಯ್ತಾ ಇಲ್ವಾ ನಿಮಗೆ? ಗೊತ್ತಾಗ್ಲಿಲ್ವಾ? ಇದು ಏನಿದೆ cos 2 in 3 ಅಂದ್ರೆ cos 2θ ಜಾಗದಲ್ಲಿ ಇಲ್ಲಿ ಏನಾಗ್ತೀನಿ? p/r. ಈ 1/p/r ಇದೆಯಲ್ವಾ? p/r 1ಗೆ ಏನಾಗಿದೆ? ಇಲ್ಲಿ ಡಿವೈಡ್ ಇದೆ. ಈ ಕಡೆ ಹೋದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. r² ಇಂಟು p/r. ಈ a² ಇಂಟು 1 ಏನಾಗುತ್ತೆ? ಈ ಸ್ಟೆಪ್ ಇಂದ ಈ ಸ್ಟೆಪ್ಗೆ ಬರಬೇಕು. ಇಲ್ಲಿ ನೋಡಿ r ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು? rp a². ಇದೇ ಪೆಡಲಿ ಅಥವಾ pr a². ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. cos 2θ ಇಲ್ಲಿದೆಯಾ ನೋಡಬೇಕು. ಇಲ್ಲಾಂದ್ರೆ ಫ್ರಮ್ 1 r² a². ಸಿಕ್ಯಾನ್ 2θ ಅಂದ್ರೆ ಏನು? 1/cos 2θ. r² a². 1/cos ಅಂದ್ರೆ ಏನು? p/r. ಈ p/r ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. r² ಇಂಟು p/r a². ಇಲ್ಲಿ r ಕ್ಯಾನ್ಸಲ್ ಆದ್ರೆ rp ಏನ್ ಬರುತ್ತೆ? a². ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.